ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತನಾಡುವ ಸಚಿವರೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಕಳೆದ 8 ವರ್ಷಗಳಿಂದ ಕೆಂಪೇಗೌಡ ಅಧ್ಯಯನ ಕೇಂದ್ರ ನೆನೆಗುದಿಗೆ ಬಿದ್ದಿತ್ತು. ಮಲ ವಿಸರ್ಜನೆಯ ವಲಯವಾಗಿ ಮಾರ್ಪಟ್ಟಿದೆ. ನೆನೆಗುದಿಗೆ ಬಿದ್ದ ಸರ್ಕಾರಿ ಕಟ್ಟಡ, ಅಪೂರ್ಣವಾಗಿರುವ ಅಧ್ಯಯನ ಕೇಂದ್ರ, 8 ವರ್ಷವಾದರೂ ಕ್ಯಾರೆ ಅನ್ನದ ಅಧಿಕಾರಿಗಳು. ನಾಡಪ್ರಭುವಿಗೆ ಇದೆಂತ ಅವಮಾನ! ಕೆಂಪೇಗೌಡ ಅಧ್ಯಯನ ಕೇಂದ್ರ ಅಪೂರ್ಣ. ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನ 5 ಎಕರೆ ಜಾಗದಲ್ಲಿ ಬೆಂಗಳೂರು ವಿವಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. 8 ವರ್ಷದ ಹಿಂದೆ ಇದಕ್ಕೆ ಶಂಕುಸ್ಥಾಪನೆ ಮಾಡಲಾಗಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಕಾಮಗಾರಿ ಅಪೂರ್ಣವಾಗಿದೆ. ಜ್ಞಾನಭಾರತಿ ವಿವಿಯ ಕ್ಯಾಂಪಸ್ನಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾದ ಕಾಮಗಾರಿ ಅಪೂರ್ಣವಾಗಿದೆ. ಹೀಗಾಗಿ PhD ಮಾಡುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ರಾಜಕೀಯ ಉದ್ದೇಶಗಳಿಗೆ ಮಾತ್ರನೇ ನಾಡಪ್ರಭು ಕೆಂಪೇಗೌಡರನ್ನ ಹೆಚ್ಚಾಗಿ ಬಳಸ್ತಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಒಂದು ಸರ್ಕಾರಕ್ಕೆ ಬಂದ್ರೂ ಆಡಳಿತಕ್ಕೆ ಬಂದ್ರೂ ಅವರ ಒಂದು ಅಧ್ಯಯನ ಕೇಂದ್ರನ ಸಂಪೂರ್ಣಗೊಳಿಸಲಿಕ್ಕೆ ಯಾರು ಕೂಡ ಅವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಹೆಸರಲ್ಲಿ ಅಧ್ಯಯನ ಕೇಂದ್ರವಾಗ್ತಿರೋದು ಖುಷಿಯ ವಿಚಾರ. ಆದರೆ 8 ವರ್ಷವಾದರೂ ಕಾಮಗಾರಿ ಮುಗಿಯದಿರುವುದು ವಿಪರ್ಯಾಸವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತನಾಡುವ ಸಚಿವರೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಕಳೆದ 8 ವರ್ಷಗಳಿಂದ ಕೆಂಪೇಗೌಡ ಅಧ್ಯಯನ ಕೇಂದ್ರ ನೆನೆಗುದಿಗೆ ಬಿದ್ದಿತ್ತು. ಮಲ ವಿಸರ್ಜನೆಯ ವಲಯವಾಗಿ ಮಾರ್ಪಟ್ಟಿದೆ. ನೆನೆಗುದಿಗೆ ಬಿದ್ದ ಸರ್ಕಾರಿ ಕಟ್ಟಡ, ಅಪೂರ್ಣವಾಗಿರುವ ಅಧ್ಯಯನ ಕೇಂದ್ರ, 8 ವರ್ಷವಾದರೂ ಕ್ಯಾರೆ ಅನ್ನದ ಅಧಿಕಾರಿಗಳು. ನಾಡಪ್ರಭುವಿಗೆ ಇದೆಂತ ಅವಮಾನ! ಕೆಂಪೇಗೌಡ ಅಧ್ಯಯನ ಕೇಂದ್ರ ಅಪೂರ್ಣ. ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನ 5 ಎಕರೆ ಜಾಗದಲ್ಲಿ ಬೆಂಗಳೂರು ವಿವಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. 8 ವರ್ಷದ ಹಿಂದೆ ಇದಕ್ಕೆ ಶಂಕುಸ್ಥಾಪನೆ ಮಾಡಲಾಗಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಕಾಮಗಾರಿ ಅಪೂರ್ಣವಾಗಿದೆ. ಜ್ಞಾನಭಾರತಿ ವಿವಿಯ ಕ್ಯಾಂಪಸ್ನಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾದ ಕಾಮಗಾರಿ ಅಪೂರ್ಣವಾಗಿದೆ. ಹೀಗಾಗಿ PhD ಮಾಡುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ರಾಜಕೀಯ ಉದ್ದೇಶಗಳಿಗೆ ಮಾತ್ರನೇ ನಾಡಪ್ರಭು ಕೆಂಪೇಗೌಡರನ್ನ ಹೆಚ್ಚಾಗಿ ಬಳಸ್ತಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಒಂದು ಸರ್ಕಾರಕ್ಕೆ ಬಂದ್ರೂ ಆಡಳಿತಕ್ಕೆ ಬಂದ್ರೂ ಅವರ ಒಂದು ಅಧ್ಯಯನ ಕೇಂದ್ರನ ಸಂಪೂರ್ಣಗೊಳಿಸಲಿಕ್ಕೆ ಯಾರು ಕೂಡ ಅವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಹೆಸರಲ್ಲಿ ಅಧ್ಯಯನ ಕೇಂದ್ರವಾಗ್ತಿರೋದು ಖುಷಿಯ ವಿಚಾರ. ಆದರೆ 8 ವರ್ಷವಾದರೂ ಕಾಮಗಾರಿ ಮುಗಿಯದಿರುವುದು ವಿಪರ್ಯಾಸವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತನಾಡುವ ಸಚಿವರೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಕಳೆದ 8 ವರ್ಷಗಳಿಂದ ಕೆಂಪೇಗೌಡ ಅಧ್ಯಯನ ಕೇಂದ್ರ ನೆನೆಗುದಿಗೆ ಬಿದ್ದಿತ್ತು. ಮಲ ವಿಸರ್ಜನೆಯ ವಲಯವಾಗಿ ಮಾರ್ಪಟ್ಟಿದೆ. ನೆನೆಗುದಿಗೆ ಬಿದ್ದ ಸರ್ಕಾರಿ ಕಟ್ಟಡ, ಅಪೂರ್ಣವಾಗಿರುವ ಅಧ್ಯಯನ ಕೇಂದ್ರ, 8 ವರ್ಷವಾದರೂ ಕ್ಯಾರೆ ಅನ್ನದ ಅಧಿಕಾರಿಗಳು. ನಾಡಪ್ರಭುವಿಗೆ ಇದೆಂತ ಅವಮಾನ! ಕೆಂಪೇಗೌಡ ಅಧ್ಯಯನ ಕೇಂದ್ರ ಅಪೂರ್ಣ. ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನ 5 ಎಕರೆ ಜಾಗದಲ್ಲಿ ಬೆಂಗಳೂರು ವಿವಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. 8 ವರ್ಷದ ಹಿಂದೆ ಇದಕ್ಕೆ ಶಂಕುಸ್ಥಾಪನೆ ಮಾಡಲಾಗಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಕಾಮಗಾರಿ ಅಪೂರ್ಣವಾಗಿದೆ. ಜ್ಞಾನಭಾರತಿ ವಿವಿಯ ಕ್ಯಾಂಪಸ್ನಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾದ ಕಾಮಗಾರಿ ಅಪೂರ್ಣವಾಗಿದೆ. ಹೀಗಾಗಿ PhD ಮಾಡುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ರಾಜಕೀಯ ಉದ್ದೇಶಗಳಿಗೆ ಮಾತ್ರನೇ ನಾಡಪ್ರಭು ಕೆಂಪೇಗೌಡರನ್ನ ಹೆಚ್ಚಾಗಿ ಬಳಸ್ತಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಒಂದು ಸರ್ಕಾರಕ್ಕೆ ಬಂದ್ರೂ ಆಡಳಿತಕ್ಕೆ ಬಂದ್ರೂ ಅವರ ಒಂದು ಅಧ್ಯಯನ ಕೇಂದ್ರನ ಸಂಪೂರ್ಣಗೊಳಿಸಲಿಕ್ಕೆ ಯಾರು ಕೂಡ ಅವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ.
ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಹೆಸರಲ್ಲಿ ಅಧ್ಯಯನ ಕೇಂದ್ರವಾಗ್ತಿರುವುದು ಖುಷಿಯ ವಿಚಾರ. ಆದರೆ 8 ವರ್ಷವಾದರೂ ಕಾಮಗಾರಿ ಮುಗಿಯದಿರುವುದು ವಿಪರ್ಯಾಸವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತನಾಡುವ ಸಚಿವರೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಕಳೆದ 8 ವರ್ಷಗಳಿಂದ ಕೆಂಪೇಗೌಡ ಅಧ್ಯಯನ ಕೇಂದ್ರ ನೆನೆಗುದಿಗೆ ಬಿದ್ದಿತ್ತು. ಮಲ ವಿಸರ್ಜನೆಯ ವಲಯವಾಗಿ ಮಾರ್ಪಟ್ಟಿದೆ. ನೆನೆಗುದಿಗೆ ಬಿದ್ದ ಸರ್ಕಾರಿ ಕಟ್ಟಡ, ಅಪೂರ್ಣವಾಗಿರುವ ಅಧ್ಯಯನ ಕೇಂದ್ರ, 8 ವರ್ಷವಾದರೂ ಕ್ಯಾರೆ ಅನ್ನದ ಅಧಿಕಾರಿಗಳು. ನಾಡಪ್ರಭುವಿಗೆ ಇದೆಂಥ ಅವಮಾನ! ಕೆಂಪೇಗೌಡ ಅಧ್ಯಯನ ಕೇಂದ್ರ ಅಪೂರ್ಣ. ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನ 5 ಎಕರೆ ಜಾಗದಲ್ಲಿ ಬೆಂಗಳೂರು ವಿವಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. 8 ವರ್ಷದ ಹಿಂದೆ ಇದಕ್ಕೆ ಶಂಕುಸ್ಥಾಪನೆ ಮಾಡಲಾಗಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಕಾಮಗಾರಿ ಅಪೂರ್ಣವಾಗಿದೆ. ಜ್ಞಾನಭಾರತಿ ವಿವಿಯ ಕ್ಯಾಂಪಸ್ನಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾದ ಕಾಮಗಾರಿ ಅಪೂರ್ಣವಾಗಿದೆ. ಹೀಗಾಗಿ PhD ಮಾಡುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ರಾಜಕೀಯ ಉದ್ದೇಶಗಳಿಗೆ ಮಾತ್ರನೇ ನಾಡಪ್ರಭು ಕೆಂಪೇಗೌಡರನ್ನ ಹೆಚ್ಚಾಗಿ ಬಳಸ್ತಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಒಂದು ಸರ್ಕಾರಕ್ಕೆ ಬಂದ್ರೂ ಆಡಳಿತಕ್ಕೆ ಬಂದ್ರೂ ಅವರ ಒಂದು ಅಧ್ಯಯನ ಕೇಂದ್ರನ ಸಂಪೂರ್ಣಗೊಳಿಸಲಿಕ್ಕೆ ಯಾರು ಕೂಡ ಅವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಹೆಸರಲ್ಲಿ ಅಧ್ಯಯನ ಕೇಂದ್ರವಾಗ್ತಿರುವುದು ಖುಷಿಯ ವಿಚಾರ. ಆದರೆ 8 ವರ್ಷವಾದರೂ ಕಾಮಗಾರಿ ಮುಗಿಯದಿರುವುದು ವಿಪರ್ಯಾಸವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತನಾಡುವ ಸಚಿವರೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಕಳೆದ 8 ವರ್ಷಗಳಿಂದ ಕೆಂಪೇಗೌಡ ಅಧ್ಯಯನ ಕೇಂದ್ರ ನೆನೆಗುದಿಗೆ ಬಿದ್ದಿತ್ತು. ಮಲ ವಿಸರ್ಜನೆಯ ವಲಯವಾಗಿ ಮಾರ್ಪಟ್ಟಿದೆ. ನೆನೆಗುದಿಗೆ ಬಿದ್ದ ಸರ್ಕಾರಿ ಕಟ್ಟಡ, ಅಪೂರ್ಣವಾಗಿರುವ ಅಧ್ಯಯನ ಕೇಂದ್ರ, 8 ವರ್ಷವಾದರೂ ಕ್ಯಾರೆ ಅನ್ನದ ಅಧಿಕಾರಿಗಳು. ನಾಡಪ್ರಭುವಿಗೆ ಇದೆಂಥ ಅವಮಾನ! ಕೆಂಪೇಗೌಡ ಅಧ್ಯಯನ ಕೇಂದ್ರ ಅಪೂರ್ಣ. ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನ 5 ಎಕರೆ ಜಾಗದಲ್ಲಿ ಬೆಂಗಳೂರು ವಿವಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. 8 ವರ್ಷದ ಹಿಂದೆ ಇದಕ್ಕೆ ಶಂಕುಸ್ಥಾಪನೆ ಮಾಡಲಾಗಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಕಾಮಗಾರಿ ಅಪೂರ್ಣವಾಗಿದೆ. ಜ್ಞಾನಭಾರತಿ ವಿವಿಯ ಕ್ಯಾಂಪಸ್ನಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾದ ಕಾಮಗಾರಿ ಅಪೂರ್ಣವಾಗಿದೆ. ಹೀಗಾಗಿ PhD ಮಾಡುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ. ರಾಜಕೀಯ ಉದ್ದೇಶಗಳಿಗೆ ಮಾತ್ರನೇ ನಾಡಪ್ರಭು ಕೆಂಪೇಗೌಡರನ್ನ ಹೆಚ್ಚಾಗಿ ಬಳಸ್ತಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಒಂದು ಸರ್ಕಾರಕ್ಕೆ ಬಂದ್ರೂ ಆಡಳಿತಕ್ಕೆ ಬಂದ್ರೂ ಅವರ ಒಂದು ಅಧ್ಯಯನ ಕೇಂದ್ರನ ಸಂಪೂರ್ಣಗೊಳಿಸಲಿಕ್ಕೆ ಯಾರು ಕೂಡ ಅವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಬೆಂಗಳೂರಿನ ನಿರ್ಮಾತೃ